ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕಟ್ಟೋದು ಅಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಒಂದು ಬಟ್ಟೆ ಹಾಕಿ ತೋರಿಸ್ತೀನಿ. ನಾನು ನಿಮಗೆ ಮೊದಲಿಗೆ ನಾನು ಈ ಥರ ಉದ್ದನ್ ಬೀಡ್ಸ್ ತೊಗೊಂಡಿದ್ದೀನಿ, 6 ದಾರ ತೊಗೊಂಡಿದ್ದೀನಿ. ನಾನು ಇಲ್ಲಿ 6 ದಾರ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಆದಮೇಲೆ ದಾರ ಸ್ವಲ್ಪ ಮೇಲೆತ್ತಿ ಒಂದು ಬೀಡ್ಸ್ ಹಾಕೋಣ. ಬೀಡ್ಸಿಗೆ ಒಂದು ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡೋಣ. ಲಾಕ್ ಆದಮೇಲೆ 5 ಟೈಮ್ ಚೈನ್, 1 2 3 4 5 ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ದಾರ ಸ್ವಲ್ಪ ಮೇಲಕ್ಕೆ ಇಲ್ಲೊಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ 5 ಟೈಮ್ ಚೈನ್ ಹಾಕೋಣ. 1 2 3 4 5 ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. 5 ಟೈಮ್ ಚೈನ್ ಆದಮೇಲೆ ಲಾಕ್ ಮೇಲೆ ಮತ್ತೆ ದಾರ ಮೇಲ್ಕೆತ್ತಿ ಇನ್ನೊಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 5 ಟೈಮ್ ಚೈನ್, 1 2 3 4 5 ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಇನ್ನೊಂದು ಬೀಡ್ಸ್ ಹಾಕೋಣ. ಇದೇ ಥರ ಫುಲ್ ಎಂಡ್ ಆಗೋವರೆಗೂ ನಾವು ಇದೇ ಥರ ಹಾಕೋಣ. ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಇದೇ ಥರ ಫುಲ್ ಎಂಡ್ ಆಗೋವರೆಗೂ ಹಾಕೋಣ ನಾವು. ನಾನು ಸೆಕೆಂಡ್ ರೌಂಡ್ ಇದೇ ಥರ ತಂದಿದ್ದೀನಿ. ನಾನು ಮೊದಲಿಗೆ ಎಲ್ಲಿ ಫಸ್ಟ್ ಲಾಕ್ ಮಾಡಿದ್ದೀನಿ ಅಲ್ವಾ ಅಲ್ಲೇ ಲಾಕ್ ಮಾಡೋದು. ಲಾಕ್ ಆದಮೇಲೆ 5 ಟೈಮ್ ಚೈನ್, 1 2 3 4 5 ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಏನು ಲಾಕ್ ಮಾಡಿದಲ್ಲ ಅದು ಒಳಗಡೆಯಿಂದ ತಂದು ಸೂಜಿ ಮೇಲೆ 3 ಟೈಮ್ ದಾರ ಇರುತ್ತಲ್ವ ಎಡಕ್ಕೆ ಒಂದು ಮತ್ತು ಎಡಕ್ಕೆ ಒಂದು ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದನ್ನು 5 ಟೈಮ್ ಚೈನ್ ಹಾಕಿದಲ್ವ ಅದು ಒಳಗಿಂದ ತಂದು ಕಂಬ ಮಾಡ್ಕೋಣ. ಎಡಕ್ಕೆ ಒಂದು ಎಡಕ್ಕೆ ಒಂದು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು 5 ಚೈನ್ ಹಾಕಿದಲ್ಲ ಅದು ಒಳಗಿಂದ ತಂದು ಕಂಬ ಮಾಡ್ಕೋಣ. ಎಡಕ್ಕೆ ಒಂದು ಎಡಕ್ಕೆ ಒಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಇದು ಸೂಜಿ ಮೇಲೆ 3 ಟೈಪ್ ದಾರ ಆಗುತ್ತಿಲ್ವ ಅದಕ್ಕೆ ಎಡಕ್ಕೊಂದು ಎಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು ಇದೇ ಥರ ಕಂಬಗಳು ಮಾಡ್ಕೊತಾ ಹೋಗೋಣ. ಇದು 5 ಟೈಮ್ ಎಷ್ಟು ಬಿಡಿಸಿಟ್ಟಿಲ್ವ ಕಂಬ ಅಷ್ಟು ಮಾಡೋಣ. 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎಡಕ್ಕೊಂದು 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 ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು 1 2 3 4 5 6 7 8 9 10 ಒಟ್ಟು 10 ಕಂಬಗಳಾಗಿದೆ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು ಒಂದು ಲಾಕ್ ಮಾಡಿಲ್ಲ ಅದರೊಳಗಿಂದ ತಂದು ಲಾಕ್ ಮಾಡೋಣ. ಎಡಕ್ಕೊಂದು ಎಡಕ್ಕೊಂದು ಆದಮೇಲೆ 5 ಟೈಮ್ ಚೈನ್, 1 2 3 4 5 ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು ಲಾಕ್ ಮಾಡಿ ಇರ್ತಿದೆಯಲ್ಲ ಅದರೊಳಗಿಂದ ತಂದು ಕಂಬ ಮಾಡ್ಕೋಣ. ಎಡಕ್ಕೊಂದು ಎಡಕ್ಕೊಂದು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು 5 ಚೈನ್ ಹಾಕಿಲ್ಲ ಅದು ಒಳಗಡೆಯಿಂದ ತಂದು ಕಂಬ ಮಾಡ್ಕೋಣ. ಮತ್ತು ಇಲ್ಲಿ 11 ಕಂಬಗಳು ಮಾಡ್ಕೋಣ. ಎಡಕ್ಕೊಂದು ಎಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು 5 ಟೈಮ್ ಚೈನ್ ಹಾಕಿದಿಲ್ಲ ಅದು ಒಳಗಿಂದ ತಂದು ಈ ಸೂಜಿ ಮೇಲೆ 3 ಟೈಮ್ ದಾರ ಆಗುತ್ತಿಲ್ವ ಎಡಕ್ಕೊಂದು ಎಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು ಇದೇ ಥರ ಅಷ್ಟು ಆರ್ಚ್ಗಳಿಗೆ 11 ಕಂಬಗಳು ಹಾಕೋಣ. ಅಷ್ಟಿಷ್ಟು ಏನೆಲ್ಲ 12 ಆದರೂ ಹಾಕೋಬೋದು. ತಂದು ಎಡಕ್ಕೊಂದು ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎಡಕ್ಕೊಂದು ಎಡಕ್ಕೊಂದು
ಸುತ್ತಿ ಇದನ್ನು ಲಾಕ್ ಮಾಡಿದೆಲ್ಲ ಒಳಗಿಂದ ತಂದು ಲಾಕ್ ಮಾಡಿ ಎರಡಕ್ಕೊಂದು ಎರಡಕ್ಕೊಂದು ಇದೇ ಥರ ಫುಲ್ ಆಗೋವರೆಗೂ ಎಂಡ್ ಆಗೋ ಲಾಕ್ ಆಮೇಲೆ ಮತ್ತು 5 ಟೈಮ್ ಚೈನ್ 1 2 3 4 5 ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದನ್ನು ಲಾಕ್ ಮಾಡಿದೆಯಲ್ವ ಅದು ಒಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಇದೇ ಥರ ಪ್ರತಿಯೊಂದು ಆರ್ಚ್ಗೂ ಮಾಡ್ಕೊತಾ ಹೋಗೋಣ. ನಾನು ಹಾಕಿದ್ದೀನಿ 12 ರೌಂಡ್ ನೋಡೋಣ ಹೇಗೆ ಹಾಕ್ಬೇಕಂತ. ನಾನಲ್ಲಿ ಫಸ್ಟಿಗೆ 5 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ನಾನು. ಲಾಕ್ ಆದಮೇಲೆ 2 ಟೈಮ್ ಚೈನ್ 1 2 ಟೈಮ್ ಚೈನ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದನ್ನು 5 ಚೈನ್ ಥರ್ಡ್ ರೌಂಡ್ ನೋಡೋಣ. ನಾನು ಮೊದಲಿಗೆ ಇಲ್ಲಿ ಇನ್ನೂ ಲಾಕ್ ಮಾಡಿದ್ನಲ್ವ ಅಲ್ಲೇ ಲಾಕ್ ಮಾಡೋದು. ಲಾಕ್ ಆದಮೇಲೆ 2 ಟೈಮ್ ಚೈನ್ 1 2 ಟೈಮ್ ಚೈನ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದನ್ನು 5 ಚೈನ್ ಹಾಕಿದ್ದಿಲ್ಲ ಅದು ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದನ್ನು 5 ಚೈನ್ ಹಾಕಿದ್ದಿಲ್ಲ ಅದು ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಈಗ ಸೂಜಿ ಮೇಲೆ 3 ದಾರ ಆಗುತ್ತಲ್ವ ಅದಕ್ಕೆ ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಈಗ ಸೂಜಿ ಮೇಲೆ 3 ಟೈಮ್ ದಾರ ಆಗುತ್ತಲ್ವ ಎರಡಕ್ಕೊಂದು ಎರಡಕ್ಕೊಂದು ಇದೇ ಥರ ಇದು 5 ಚೈನ್ ಹಾಕಿದಲ್ಲ ಫುಲ್ ಫಿಲ್ ಆಗೋವರೆಗೂ ಹಾಕೋಣ. 11 ಬರುತ್ತೆ ಹಾಕೋಣ. ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಏನಿರುತ್ತಲ್ವ ಇದು ಒಳಗಿಂದ ತಂದು ಲಾಕ್ ಮಾಡೋಣ. ಎರಡಕ್ಕೊಂದು ಎರಡಕ್ಕೊಂದು ಆದಮೇಲೆ 5 ಟೈಮ್ ಚೈನ್ 1 2 3 4 5 ಮೇಲೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು ಲಾಸ್ಟ್ ಲಾಕ್ ಮಾಡಿರ್ತೀವಿ ಅಲ್ವಾ ಅದು ಒಳಗಡೆಯಿಂದ ತಂದು ಲಾಕ್ ಮಾಡೋಣ. ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ 5 ಚೈನ್ ಹಾಕಿತ್ತಲ್ಲ ಅದು ಒಳಗಿಂದ ತಂದು ಸೂಜಿ ಮೇಲೆ 3 ಟೈಮ್ ದಾರ ಹಾಕ್ತೀವಲ್ವ ಎರಡಕ್ಕೊಂದು ಎರಡಕ್ಕೊಂದು ಇದೇ ಥರ ಪ್ರತಿಯೊಂದು ಆರ್ಚ್ಗೂ ಮಾಡೋಣ. ಅರ್ಥ ಆಯ್ತು ಅಂತ ತಿಳ್ತೀನಿ ನಾನು ನಿಮಗೆ. ಒಂದು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು 1 ಟೈಮ್ ತಂದು ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು 1 2 3 4 ಇದೇನಿರುತ್ತಲ್ಲ ಕಂಬ ಒಳಗಿಂದ ಲಾಕ್ ಮಾಡೋಣ. ಒಳಗಿಂದ ಒಂದು ಲಾಕ್ ಮಾಡೋಣ. ಆಮೇಲೆ 5 ಟೈಮ್ ಚೈನ್ 1 2 3 4 5 ಆದಮೇಲೆ ಮತ್ತೆ ಇನ್ನೊಂದು ಟೈಮ್ ದಾರ ಸುತ್ತಿ ಇದೇನಿರುತ್ತಲ್ವ ಈ ಕಂಬ ಒಳಗಿಂದ ತಂದು ಲಾಕ್ ಮಾಡೋಣ. ಎರಡಕ್ಕೊಂದು ಎರಡಕ್ಕೊಂದು ಇದೇ ಥರ ಫುಲ್ ಎಂಡಾಗವರೆಗೆ ಹಾಕೋಣ. ಪ್ರತಿಯೊಂದು ಆರ್ಚ್ಗೂ ಇದೇ ಥರ ಹಾಕೋತಾ ಹೋಗೋಣ. ಫುಲ್ ಆದಮೇಲೆ ಈ ಥರ ಕಾಣುತ್ತೆ. ನಿಮಗೆ ಕುಚ್ಚು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕುಚ್ಚು ಮೇಲೆ ಈ ಥರ ಕಾಣುತ್ತೆ. ಸಿಂಪಲ್ ಆಗಿದೆ. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ.